ಮೇಘನಾ ಅವರ ಪ್ರಾಜೆಕ್ಟ್ಸ್ ಹೇಗೆ ನಡೀತಾ ಇದೆ? ಹೌ ಶಿ ಈಸ್ ಲೀಡಿಂಗ್ ಹರ್ ಲೈಫ್? ಹೆಂಗೆ ನೋಡ್ತಿದ್ದಾರೆ ಅವರು? ಶಿ ಈಸ್ ವೆರಿ ಸ್ಟ್ರಾಂಗ್ ಲೈಕ್ ಯು. ನಾನು ಹೇಳಿದ್ನಲ್ಲ, ನಾವೇ ಮಾಡ್ತೀವಿ, ಎಲ್ಲ ನಾವೇ ಮಾಡ್ತೀವಿ ಅಂತೀವಿ, ನಾವಲ್ಲ. ಅವ್ರು ಮಾಡ್ತಾರೆ, ಅವ್ರನ್ನ ನೋಡ್ಕೋತಾರೆ. ಅವಳು ಒಂದೊಂದು ಸಲ ನನಗೆ ಹೇಳ್ತಾಳೆ, ಅಪ್ಪ ಡೋಂಟ್ ಬರಿಯಪ್ಪ, ಡೋಂಟ್ ಬಿಕಮ್ ಪ್ಯಾರನಾಯ್ಡ್, ನೀನು ಆಗಬೇಕಾದ ಅವಶ್ಯಕತೆ ಇಲ್ಲ, ನಮ್ಮನ್ನು ನಾವು ನೋಡ್ಕೋತೀವಿ. ಆಮೇಲೆ ಜಗತ್ತಲ್ಲಿ ಎಲ್ಲರೂ ಎಲ್ಲ ಹೊತ್ತಲ್ಲೂ ಇರ್ತಾನೆ ಅನ್ನೋದು ಸತ್ಯ ಅಲ್ಲ. ಒಂದು ಮೈನಸ್ಸು ಪ್ಲಸ್ಸು ನಡೀತಾ ಇರುತ್ತೆ. ಬಟ್ ಏನಂದರೆ ಒಂದು ಚಾಲೆಂಜ್ ಮೀಟ್ ಮಾಡಲೇಬೇಕಾಗತ್ತೆ. ಇವಾಗ ನಾವು ಅಂದ್ಕೋತೀವಿ ಅಟ್ಲೀಸ್ಟ್ ನಮಗೆ 2 ಕೈ ನೆಟ್ಟಿಗೆ ಕೊಟ್ಟಿದ್ದಾನೆ, 2 ಕಾಲು ನೆಟ್ಟಿಗಿದೆ. ನಾನು ಯಾವಾಗಲೂ ಅಂತ ಇರೋದು, ಕೈ ಇಲ್ಲದೆ ಇರೋರು ಕಾಲಿನಲ್ಲಿ ಪೇಂಟ್ ಮಾಡ್ತಾರೆ. ಹೌದು. ನನಗೆ ಹೆಂಗೆ ಮೊನ್ನೆ ಇನ್ಯಾವುದೋ ಕೈಯೂ ಇಲ್ಲ ಕಾಲೂ ಇಲ್ಲ, ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ, ನೋಡಿದ್ದೀವಿ. ಯಾಕೆ ಹೇಳಕ್ಕೆ ಬರ್ತೀನಿ ಅಂದರೆ, ನಮಗೆ ಎಲ್ಲವೂ ನೆಟ್ಟಿಗಿದ್ದಾಗಲೇ ನಾವು ಸೊಟ್ಟೆ ಬುದ್ಧಿ ಇಟ್ಕೊಂಡಿರ್ತೀವಿ. ನಾನು ಹಾಗಾಗಿ ಎಲ್ಲವೂ ನೆಟ್ಟಿಗಿರಬೇಕಾದಿಲ್ಲ, ಆದರೆ ನಿನ್ನ ಲೈಫನ್ನ ಸರಿಯಾಗಿ ನೀನು ಇಟ್ಕೋಬೋದು. ಸೊ ಹಾಗಾಗಿ ಮೇಘನಾ ಅವಳ ಒಂದು ಪ್ರಾಜೆಕ್ಟ್ ಅವಳೇ ಡಿಸೈಡ್ ಮಾಡ್ತಾಳೆ, ಅವಳೇ ಕೂತ್ಕೊಂಡು ಕತೆ ಕೇಳ್ತಾಳೆ. ಇದು ಓಕೆನಾ, ಬೇಕಾ, ಬೇಡವಾ, ಇದು ನನ್ನ ಕುಟುಂಬಕ್ಕೆ ನಾನು ಇದು ಮಾಡಿದಾಗ ನನಗೆ ಏನು ಅದರ ಪರಿಣಾಮ ಆಗ್ಬೋದು, ಇನ್ಕ್ಲೂಡಿಂಗ್ ದ ಎಜುಕೇಷನ್ ಆಫ್ ಹರ್ ಚೈಲ್ಡ್ ರಾಯನ್. ಇಂಥ ಕಡೆ ಓದಿಸ್ಬೇಕಪ್ಪ, ಅದಕ್ಕೆ ನಾನು ಹಿಂಗೆ ಕಷ್ಟಪಡಬೇಕು. ಅಂದರೆ ಕಷ್ಟಪಡೋದು ಅಂತಂದರೆ ಇಟ್ಸ್ ನಾಟ್ ದ ಮನಿ ಮೇಕಿಂಗ್. ಇವು ತನು ಮನ ಧನ. ರಾತ್ರಿ 2 ಗಂಟೆ ಬಂದರೆ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದರೆ ಬೆಳಗ್ಗೆ 8ವರೆಗೆ ಸ್ಕೂಲ್ ಕರ್ಕೊಂಡ್ತಾಳೆ. ಅಪ್ಪ ಇವತ್ತು ನಿನ್ಗೆ ರೆಸ್ಟ್ ತಗೋ ಅಂತ ಹೇಳ್ತಾರೆ. ನನಗೆ ಒಂದೊಂದು ಸಲ ಅಲ್ಲ ನಾನು ಮಾಡ್ತೀನಿ ಅಂತ. ಅಫ್ಕೋರ್ಸ್ ನಮಗೆಲ್ಲ ಏನು, ನಾವು ಆರ್ ನಾಟ್ 16 years old ಅಲ್ಲ. ಬಟ್ ಅಫ್ಕೋರ್ಸ್ ನಮ್ಮ ಏಜ್ ಮಾತಾಡೋವಾಗಿರೋ ಎನರ್ಜಿ ನಡ್ಕೊಂಡೋದಾಗಿರಲ್ಲ. ಕರೆಕ್ಟ್. ಇದನ್ನು ನಾವು ಅವೇರ್ನೆಸ್ ನಮ್ಗೆ ಕ್ರಿಯೇಟ್ ಆಯಿತು ಅಂದರೆ, ಸೊ ಹೌ ಬೆಸ್ಟ್ ವಿ ಕ್ಯಾನ್ ಸ್ಟೋರ್ ರಿಸರ್ವ್ ಯುವರ್ ಎನರ್ಜಿ ಅಂತ. ಹ್ಯಾಸ್ ಶಿ ಹ್ಯಾಸ್ ಬಿಕಮ್ ಮೋರ್ ಇಂಡಿಪೆಂಡೆಂಟ್? ಅಫ್ಕೋರ್ಸ್. ಒಂದು ಅವ್ರ ಅಮ್ಮನ ಬಿಡಲ್ಲ, ಅದೊಂದು ಇದ್ದೇ ಇರುತ್ತೆ. ಲೈಕ್ ಆಲ್ ಗರ್ಲ್ಸ್ ತಾಯಿಯ ಸಪೋರ್ಟ್ ಇದ್ದೇ ಇರಬೇಕು. ತಂದೆ ಓಕೆ, ತಂದೆ ಅನ್ನೋದು ಆ ಗೌರವ ಅದೆಲ್ಲ ಬೇರೆ, ತಾಯಿ ಇರಬೇಕು. ಈಗ ನನಗೂ ಅಷ್ಟೇ, ನಮ್ಮ ಅಪ್ಪ ಇದ್ರು ಮನೆಯಲ್ಲಿ, ಅಮ್ಮ ಏನು ಮಾಡಿದ್ದೀವಿ ಅಡುಗೆ ಅಂತ. ಅಪ್ಪನೂ ಅಡುಗೆ ಏನೇ ಕೇಳಲ್ಲ, ಅಮ್ಮ ಏನಿದೆ ತಿನ್ನಕ್ಕೆ ಅಂತ ಕೇಳ್ತೀವಲ್ವ, ಸಹಜ ಅಲ್ಲ. ಆಮೇಲೆ ಏನಾದರೂ ಸತ್ಯವನ್ನು ಹೇಳಬೇಕಾದ್ರೆ ತಾಯಿ ಹತ್ರ ಹೇಳ್ತೀವಿ, ತಂದೆ ಹತ್ರ ಭಯ ಮತ್ತು ಒಂದು ಡಿಸ್ಟೆನ್ಸ್ ಇದ್ದೇ ಸ್ವಲ್ಪ. ಒಬ್ಬ ತಂದೆಯಾಗಿ ಮೇಘನಾ ಅವ್ರ ಬಗ್ಗೆ ಏನು ಕನಸು ಕಾಣ್ತಿದ್ದೀರಾ ಅಟ್ ಪ್ರೆಸೆಂಟ್, ಈ ಕ್ಷಣಕ್ಕೆ? ಅವಳಿಗೆ ಇನ್ನೇನು ತೊಂದರೆ ಬರೋದು ಬೇಡ. ರೈಟ್. ತೊಂದರೆ ಆಗಲ್ಲ. ಇಡೀ ಕರ್ನಾಟಕದ ಜನರ ಆಶೀರ್ವಾದ ಮೇಘನಾ ಅವ್ರ ಮೇಲಿದೆ, ನಿಮ್ಮ ಕುಟುಂಬದ ಮೇಲಿದೆ, ರಾಯನ್ ಮೇಲಿದೆ. ಥ್ಯಾಂಕ್ ಯು ಸೋ ಮಚ್ ಸುಂದರ್ರಾಜ್ ಅವರೇ, ನಮ್ಮ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿ. ತುಂಬ ಚೆನ್ನಾಗಿತ್ತು ಭಾವನಾ. ಇನ್ಫ್ಯಾಕ್ಟು ಬಂದಾಗ ಬೇರೆ ಥರನೇ ಯೋಚನೆ ಮಾಡಿದೆ, ಬಟ್ ನಿನ್ನ ಒಂದು ಸ್ಟ್ರೆಂತು, ನಿನ್ನ ಒಂದು ಟಾಕ್, ನಿನ್ನೊಂದು ಅವೇರ್ನೆಸ್ ಭಾಳ ಖುಷಿ ಕೊಡ್ತು. ಇನ್ಫ್ಯಾಕ್ಟು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಷ್ಟಪಟ್ಟು ಮಾಡೋ ಕೆಲಸ. ಥ್ಯಾಂಕ್ ಯು. ಸೊ ನಾನು ಬಂದಾಗಲೇ ರಾಘವೇಂದ್ರ ನಮ್ಮ ಗುಡಿ ಕೇಳಿದೆ, ಯಾರು ಇಂಟರ್ವ್ಯೂ ಮಾಡ್ತಾರೆ ನನ್ನ ಅಂತ ಕೇಳಿ. ಇಂಟರ್ವ್ಯೂ ಮಾಡೋದೇನೆಂದರೆ ಪ್ರಶ್ನೆಗಳು ಹಂಗಿರಬೇಕು. ಈಗ ಪ್ರಶ್ನೆಗಳಲ್ಲೇ ಉತ್ತರಗಳಿರುತ್ತೆ, ಆ ಉತ್ತರದಲ್ಲೂ ಪ್ರಶ್ನೆಗಳಿರುತ್ತೆ. ಅದು ಲೈಫ್ ಈಸ್ ನಾಟ್ ಕಂಪ್ಲೀಟ್. ಕರೆಕ್ಟ್. ಹಾಗಾಗಿ ನಾವು ಇವಾಗ ಅನ್ಕೋತೀವಿ ಈ ಕಷ್ಟದ ಅರ್ಥ ಇನ್ನೇನೋ ಬಂದುಬಿಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಮುಗೀತು ಅನ್ಬೇಕಾದ್ರೆ ಆ ವೆನ್ಜುಲಾದಲ್ಲಿ ಭೂಕಂಪ ಆಗೋಯ್ತು. ಇನ್ನೇನು ಮುಗೀತಪ್ಪ ಅಂತಂದರೆ ಇನ್ಯಾವುದೋ ಒಂದು ಟ್ರ್ಯಾಜಿಡಿ ಆಗಿಬಿಡುತ್ತೆ, ಬಸ್ ಟ್ರ್ಯಾಜಿಡಿ ಆಗುತ್ತೆ. ಇದೆಲ್ಲ ಬದುಕಿನಲ್ಲಿ ಎಲ್ಲವನ್ನು ನೋಡ್ತಾ 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 ಅಟ್ಲೀಸ್ಟ್ ನಾವೆಷ್ಟೋ ಬೆಟ್ರ್ ಅಲ್ವಾ ಅನ್ನೋ ಒಂದು ಸಂತೃಪ್ತಿನೂ ಇದೆ. ವೆರಿ ಗುಡ್, ವಂಡರ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.